ಇನ್ನು ಕೆಪಿಸಿಸಿಯಲ್ಲಿ ಮಹತ್ತರ ಬದಲಾವಣೆಗಳಾಗ್ತಾ ಇದೆ. ಈಗ 31 ಜನ ಕೆಪಿಸಿಸಿ ಪದಾಧಿಕಾರಿಗಳಿಗೆ ಗೇಟ್ ಪಾಸ್ ಕೊಟ್ಟಿದೆ ಈಗ ಹೈಕಮಾಂಡ್. ಸಿಎಂ ರಾಜೀನಾಮೆ ಬೆನ್ನಲ್ಲೇ ಅವರ ರಾಜೀನಾಮೆಯ ಹೊತ್ತಲ್ಲೇ ಏನು ಚರ್ಚೆಗಳಾಗ್ತಾ ಇದೆ, ಇದೇ ಬೆನ್ನಲ್ಲಿ ಈಗ ಪಕ್ಷದಲ್ಲಿ ದೊಡ್ಡ ಮಟ್ಟದ ಸರ್ಜರಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಕೆಪಿಸಿಸಿ ವಕ್ತಾರ ನಿಕೇತ್ ಮೌರ್ಯ, ನಟಿ ಭಾವನಾ, ರಾಮಣ್ಣ ಸೇರಿ ಒಟ್ಟು 31 ಜನ ನಾಯಕರು ವಜಾ ಆಗಿದ್ದಾರೆ. ನಿಕೇತ್ ರಾಜ್ ಮೌರ್ಯ ಅವರು ಕೆಪಿಸಿಸಿ ವಕ್ತಾರರು, ನಟಿ ಭಾವನಾ, ರಾಮಣ್ಣ ಸೇರಿ ಒಟ್ಟು 31 ಜನ ನಾಯಕರು ವಜಾ ಆಗಿದ್ದಾರೆ. 3 ಜನ ಕೆಪಿಸಿಸಿ ಉಪಾಧ್ಯಕ್ಷರು, 29 ಜನ ಪ್ರಧಾನ ಕಾರ್ಯದರ್ಶಿಗಳನ್ನು ಕೂಡ ವಜಾ ಮಾಡಲಾಗಿದೆ. ಶಿವಮೂರ್ತಿ ನಾಯಕ್, ಎಂಸಿ ವೇಣುಗೋಪಾಲ್, ಷಣ್ಮುಖ ಶಿವಳ್ಳಿ, ಸಿಆರ್ ಮನೋಹರ್ ಹುದ್ದೆ ಕೂಡ ಔಟ್ ಆಯಿತು. ಎಲ್ಲ 31 ಜನ ನಾಯಕರನ್ನ ಹುದ್ದೆಯಿಂದ ಡಿಕೆ ಶಿವಕುಮಾರ್ ಅವರು ಕೈ ಬಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಆದೇಶ ಮಾಡಿದ್ದಾರೆ. ಈಗ ಎಲ್ಲರನ್ನ ಕೈ ಬಿಟ್ಟು ಆದೇಶ ಮಾಡಿದ್ದಾರೆ. ಎಸ್ಐಆರ್ ವಿಚಾರವಾಗಿ ಕರೆದಿದ್ದಂತಹ ಸಭೆಗೆ ಗೈರಾಗಿದ್ರು. ಇದೇ ಕಾರಣಕ್ಕಾಗಿ ಅವರನ್ನ ಈಗ ಕೈ ಬಿಡಲಾಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೇ 24ರಂದು ಎಸ್ಐಆರ್ನ ಪೂರ್ವಭಾವಿ ಸಭೆ ನಡೆದಿತ್ತು. ಎಸ್ಐಆರ್ನ ಸಾಧಕ ಬಾಧಕಗಳು ಜೊತೆಗೆ ಎಸ್ಐಆರ್ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಯಾವ ರೀತಿಯಾಗಿ ಅವೇರ್ನೆಸ್ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಳ್ಬೇಕು, ಮತದಾರರ ಹೆಸರುಗಳು ಡಿಲೀಟ್ ಆಗದಂತೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಈ ಎಲ್ಲ ನಾಯಕರು ಸಭೆಗೆ ಗೈರು ಹಾಜರಾಗಿದ್ದರು. ಹೀಗಾಗಿ ಸುರ್ಜೇವಾಲಾ ಅವರು ಗರಂ ಆಗಿದ್ರು. ಎಲ್ಲರೂ ಇದ್ದಾರೆ ನಿಮ್ಮ ನಾಯಕರು, ಕೆಪಿಸಿಸಿಯಲ್ಲಿ ಇರುವಂತಹ ನಾಯಕರು ಎಲ್ಲಿದ್ದಾರೆ, ಯಾಕೆ ಅವರು ಗೈರಾಗಿದ್ದಾರೆ ಅಂತ ಲೆಫ್ಟು ರೈಟು ಕ್ಲಾಸ್ ತೆಗೆದುಕೊಂಡಿದ್ರು. ನಿರ್ಲಕ್ಷ್ಯ ತೋರಿದವರು ಯಾರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ರು. ಯಾಕಂದರೆ ಈಗಾಗಲೇ ನಾವು ನೋಡಿದ್ದೀವಿ, ಅನೇಕ ಯೂತ್ ಕಾಂಗ್ರೆಸ್ನ ನಾಯಕರನ್ನು ಕೂಡ ತಲೆದಂಡ ಮಾಡಲಾಗಿತ್ತು. ಅವರು ಕೂಡ ಸರಿಯಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇಲ್ಲ, ಪಕ್ಷವನ್ನು ಸರಿಯಾಗಿ ಸಂಘಟನೆ ಮಾಡ್ತಾ ಇಲ್ಲ, ಪಕ್ಷದ ಕಾರ್ಯಕ್ರಮಗಳಲ್ಲಿ ಸರಿಯಾಗಿ ತೊಡಗ್ತಾ ಇಲ್ಲ ಅಂತ ಯೂತ್ ಕಾಂಗ್ರೆಸ್ಗೂ ಕೂಡ ಕೋಕ್ ಕೊಟ್ಟಿತ್ತು. ಈಗ ಕೆಪಿಸಿಸಿ ಪದಾಧಿಕಾರಿಗಳಿಗೂ ಕೂಡ ಕತ್ತರಿ ಹಾಕಿದೆ. ಈಗ